ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ, ಅಂಗನೆಯರ ಮೇಲಿನ ಲವಲವಿಕೆ ಇದ್ದಂತೆ ಲಿಂಗದ ಮೇಲಿರಬೇಕು. ಶಿವಲಿಂಗದಲ್ಲಿ ಮೋಹವ ನಳವಡಿಸಿದರೆ ತನ್ನ ನೀವ ನಮ್ಮ ಚನ್ನ ಬಂಕನಾಥನು. ಇದು ಸುಂಕದ ಬಂಕಣ್ಣ ಅನ್ನುವಂತಹ ಒಬ್ಬ ಅಪ್ರಚಲಿತ ಶರಣ, ಅಂದ್ರೆ ಹೆಚ್ಚು ಪರಿಚಯ ಇಲ್ಲದಂತಹ ಶರಣರ ಒಂದು ವಚನ, ಸಣ್ಣ ವಚನ. ಆದರೆ ನಮಗೆ ಪರಮಾತ್ಮನ ಮೇಲಿನ ಭಕ್ತಿಯನ್ನ ಹೇಗೆ ಮಾಡಬೇಕು, ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಪರಿಚಯ ಇರ್ತಕ್ಕಂತಹ ಅನುಭವವನ್ನೇ ಮೊದಲು ಹೇಳ್ತಾರೆ. ಅನ್ನದ ಮೇಲಣ ಲವಲವಿಕೆ, ಇದು ಸಣ್ಣ ಹುಡುಗರಿಂದ ಶುರುವಾಗ, ಮಗುವಿದ್ದಾಗಿಂದ ತಾಯಿಯ ಗರ್ಭದಿಂದ ಹೊರಬಿದ್ದ ಕೂಡಲೇ ಮಗು ಅಳ್ತಕ್ಕಂಥದ್ದು ಎರಡು ಉದ್ದೇಶಕ್ಕೆ. ಒಂದು, ಗಾಳಿ ಉಸಿರು ತಗೋಬೇಕು ಅಂತ. ಇನ್ನೊಂದು, ಹಾಲಿಗಾಗಿ. ಅಂದ್ರೆ ಅಲ್ಲಿ ಉಪವಾಸ ಇರ್ತದೆ, ಅಂದ್ರೆ ಉಪವಾಸ ಅಂದ್ರೆ ಶಕ್ತಿ ಸಿಗ್ತಾ ಇರುತ್ತೆ ಕರಳು ಬಳ್ಳಿ ಮೂಲಕ. ಆದರೆ ಹೊಟ್ಟೆ ಹಸಿವು ಹೊರಗಡೆ ಬಂದ ಕೂಡಲೇ ಅಲ್ಲಿಂದ ಶುರುವಾಗಿದ್ದು ಸಾಯೋ ತನಕ ಎಲ್ಲರೂ ಬಯಸೋದು ಅನ್ನಕ್ಕಾಗಿ. ಅದಕ್ಕೆ ದಾಸರು ಹೇಳ್ಬಿಟ್ರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅನ್ನ ಅನ್ನುವಂಥದ್ದು ಮನುಷ್ಯನಿಗೆ ಅಷ್ಟು ಅನ್ನ ಅಂದ್ರೆ ಇಲ್ಲಿ ಬರೀ ಸುಮತಿ ಅನ್ನ ಅಲ್ಲ. ಅನ್ನ ಅಂದ್ರೆ ಆಹಾರ, ಯಾವುದೇ ಇರ್ಬೋದು, ರೊಟ್ಟಿ ಇರ್ಬೋದು, ಮುದ್ದೆ ಇರ್ಬೋದು, ಪ್ರತಿಯೊಂದು ಆಹಾರವಾಗಿ ಏನ್ ತಗೊಳ್ತೀವೋ ಅದಕ್ಕೆಲ್ಲ ಅನ್ನ ಅನ್ನುವ ಶಬ್ದ ಸಹಜವಾಗಿ ಬಳಕೆ ಬಂದಿದೆ. ಅದಕ್ಕೆ ಇನ್ನೂ ಒಂದು ಕಾರಣ ಇರ್ಬೋದು. ಭಾರತ ದೇಶದಲ್ಲಿ ಎಲ್ಲಾ ಧಾನ್ಯಗಳಿಗಿಂತ ಹೆಚ್ಚಾಗಿ ಅಕ್ಕಿ ಬಳಸಿದ್ದಾರೆ. ಮೊದಲು ಸಾವಿರಾರು ಅಥವಾ ಲಕ್ಷ ಲೆಕ್ಕದಲ್ಲಿ ಭತ್ತದ ತಳಿಗಳಿದ್ವಂತೆ. ಈಗೊಂದು 500, 600, 700 ತಳಿಗಳು ಉಳ್ಕೊಂಡಿರ್ಬೋದು. ಇಲ್ಲದೆ ಹೋದ್ರೆ ಎಲ್ಲ ಸಾವಿರಾರು, ಸಕ್ಕರೆ ಕಾಯಿಲೆಗೆ ಇದ್ದವ್ರಿಗೊಂದು ತಳಿ, ಅಂದ್ರೆ ಒಂದು ರೀತಿ ಅಕ್ಕಿ, ಬೇರೆ 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 ಅಕ್ಕಿಗಳು, ಸಾವಿರಾರು ತಳಿಗಳಿದ್ದಂತ ಕಾಲ. ಅವಾಗ ಅನ್ನನೇ ಬಳಸ್ತಾ ಇದ್ದಿದ್ರು. ಆದರೂ ಶ್ರೀಮಂತರು ಅನ್ನವನ್ನು ಉಣ್ಣೋದೇ ಜಾಸ್ತಿ. ನಾವು ಚಿಕ್ಕವರಿದ್ದಾಗಲೂ ಅದೇ ಭಾವನೆ ಇತ್ತು. ಅನ್ನದ ಮೇಲಣ ಲವಲವಿಕೆ, ನಿದ್ರೆಯ ಮೇಲಣ ಲವಲವಿಕೆ. ಅನ್ನ ಊಟ ಮಾಡಿದ ಕೂಡಲೇ, ಅಂದ್ರೆ ಹಸಿವಿಗೆ ಆಹಾರವನ್ನು ಕೊಟ್ಟ ಕೂಡಲೇ ಎಷ್ಟು ಸಂತೋಷ ಆಗತ್ತಲ್ವಾ. ಉಪವಾಸ ಬಹಳ ಒಳ್ಳೇದು ನಿಜ, ಕಾಯಿಲೆ ಹುಷಾರಾಗತ್ತೆ, ಸರಿ, ಹೊಸ ಶಕ್ತಿ ಬರುತ್ತೆ, ಹೌದು. ಆದ್ರೆ ಎಲ್ಲರ ಮನಸ್ಸು ಯಾವ ಕಡೆ ತುಡಿತಾ ಇರುತ್ತೆ? ಉಪವಾಸ ಮುಗಿಸೋದ್ರ ಕಡೆಗೆ. ಗೊತ್ತಾಯ್ತಲ್ವ? ನನಗೂ ಒಂದ್ ಸ್ವಲ್ಪ ಆಹಾರ ತಗೊಳ್ತೀವಿ, ಪ್ರಕೃತಿದತ್ತ ಆಹಾರ ತಗೊಳ್ತೀವಿ ಅಂದ್ರೂ ಕೂಡ ಯಾವತ್ ಮುಗೀತಪ್ಪ ಇದು 21 ದಿವಸ ಅನ್ನಂಗಿರುತ್ತೆ ಒಳಗಡೆ. ಅಂದ್ರೆ ಅನ್ನದ ಬಗ್ಗೆ ಅಷ್ಟು ಪ್ರೀತಿ ಇರುತ್ತೆ ಮನುಷ್ಯನಿಗೆ. ಅನ್ನದ ಮೇಲಣ ಲವಲವಿಕೆ, ಅದನ್ನೇ ಶರಣರು ಪ್ರಸಾದವಾಗಿ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ತಪ್ಪೇನಿಲ್ಲ, ಅನ್ನದ ಮೇಲೆ ಲವಲವಿಕೆ ಇದೆಯಲ್ಲ, ಅದನ್ನ ಹೇಗಿದ್ರು ಊಟ ಮಾಡ್ತೀರಾ, ಅದನ್ನ ಪ್ರಸನ್ನವಾಗಿ ಊಟ ಮಾಡಿ ಕಾಯ್ಕ ಮಾಡಿ ಚೆನ್ನಾಗಿ. ಆಮೇಲಿಂದ ಇನ್ನೊಬ್ಬರಿಗೆ, ಹಸ್ದವ್ರಿಗೆ ಯಾರಿಗಾದ್ರೂ ಕೊಡಿ, ಆಮೇಲೆ ನೀವು ಊಟ ಮಾಡಿ, ಅದು ಪ್ರಸಾದ ಆಗತ್ತೆ. ಅದು ಅನ್ನದ ಮೇಲಣ ಲವಲವಿಕೆ. ಇಲ್ಲಿ ಅನ್ನ ಅಂದ್ರೆ ಪ್ರಸಾದದ ಬಗ್ಗೆ ಹೇಳ್ತಾ ಇಲ್ಲ ಇವರು. ಸಾಮಾನ್ಯ ಜನರಿಗೆ ಅನ್ನದ ಮೇಲೆ ಹೆಂಗ್ ಲವಲವಿಕೆ ಇರ್ತದೋ ಅನ್ನದ ಮೇಲಣ ಲವಲವಿಕೆ. ಆಮೇಲೆ ನಿದ್ರೆಯ ಮೇಲಣ ಲವಲವಿಕೆ, ಅಂದ್ರೆ ನಿದ್ದೆ ಮಾಡಿದ ಕೂಡಲೇ ಎಷ್ಟು ಫ್ರೆಶ್ ಆಗ್ಬಿಡ್ತೀರಲ್ವಾ, ನೋಡಿಬೇಕಾ. ನಿದ್ದೆ ಇಲ್ದಿದ್ರೆ ಎಷ್ಟು ಕಷ್ಟ ಆಗತ್ತೆ, ಹಿಂಸೆ ಆಗತ್ತೆ, ಯಾವುದಕ್ಕೂ ಬುದ್ಧಿನೇ ಓಡಲ್ಲ. ಅದೇ ನಿದ್ದೆ ಆಗಿ ಸುಖವಾದ ನಿದ್ರೆ, ಗಾಢವಾದ ನಿದ್ರೆ ಆದ್ರೆ ಅದರಂತ ಲವಲವಿಕೆ ಇನ್ಯಾವುದಿದೆ? ನಿದ್ರೆಯ ಮೇಲಣ ಲವಲವಿಕೆ, ಅಂಗನೆಯರ ಮೇಲಿನ ಲವಲವಿಕೆ ಇದ್ದಂತೆ ಲಿಂಗದ ಮೇಲಿರಬೇಕು. ಅಂದ್ರೆ ಗಂಡು ಹೆಣ್ಣಿನ ಸುಖ
ಅದು ಗಂಡು ಕೇವಲ ಅಂಗನೆಯರು ಅಂತ ಸಹಜವಾಗಿ ಬಳಸಿದ್ದಾರೆ. ಆದರೆ ಎರಡಕ್ಕೂ ಅನ್ವಯ ಮಾಡ್ಕೋಬೇಕು. ಗಂಡು ಹೆಣ್ಣು ಅವರ ಮಿಲನದಿಂದ ಉಂಟಾಗ್ತಕ್ಕಂಥ ಸುಖ, ಅದರಿಂದ ಏನು ಲವಲವಿಕೆ ಉಂಟಾಗುತ್ತೋ ಹಾಗೆ ಲಿಂಗದ ಮೇಲಿರಬೇಕು ಅಂತ ಹೇಳುತ್ತೆ. ಅದು ಇಲ್ಲಿ ಸುಂಕದ ಬಂಕಣ್ಣ ಹೇಳ್ತಿರೋದು, ಲಿಂಗದ ಮೇಲೆ ಹಂಗಿರ್ಬೇಕಪ್ಪ. ಶಿವಲಿಂಗದ ಮೇಲೆ ಶಿವಲಿಂಗದಲ್ಲಿ ಮೋಹವನ್ನು ಅಳವಡಿಸಿದರೆ, ಅಂದ್ರೆ ನಿಮ್ಮ ಸಾಮಾನ್ಯ ಮೋಹ ಸಂಸಾರದ ಮೇಲೆ ಇದ್ದೇ ಇರ್ತದೆ. ಅದೆಲ್ರಿಗೂ ಒಂದು ಪಕ್ಷಿಯಿಂದ ಪ್ರಾಣಿ, ಹುಳು, ಹುಪ್ಪಡೆಗಳು ಎಲ್ಲವೂ ತಮ್ಮ ಮರಿಗಾಗಿ ಮೋಹ ಮಾಡೋದು ಗೊತ್ತಿದೆ ನಿಮಗೆ. ಅದೇ ಮೋಹವನ್ನ ಮನುಷ್ಯ ಜನ್ಮದಲ್ಲಿ ನಾವು ಮನಸ್ಸನ್ನು ಹಣ್ಣು ಮಾಡಿಕೊಂಡು, ಚಿತ್ತವನ್ನು ಹಣ್ಣು ಮಾಡಿಕೊಂಡು ಪರಮಾತ್ಮನ ಮೇಲೆ ಮಾಡಿದ್ರೆ, ಅದೇ ಮೋಹ ಮಾಡಿದ್ರೆ ತನ್ನ ನೀವ ನಮ್ಮ ಚನ್ನ ಬಂಕನಾಥನು ತನ್ನನ್ನೇ ಕೊಟ್ಬಿಡ್ತಾನೆ, ತನ್ನಂತೆ ಮಾಡಿಬಿಡ್ತಾನೆ ಪರಮಾತ್ಮ. ಆದ್ರಿಂದ ಆ ಮೋಹವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಬಿಟ್ಬಿಡಿ ಅಂತ ಹೇಳಲ್ಲ ಶರಣರು. ಸಂಸಾರ ಬಿಟ್ಟೆಲ್ಲ ಹೋಗ್ಬಿಡಿ ಅಥವಾ ಅದು ಕೆಟ್ಟದ್ದು ಅಂತಾನು ಹೇಳಲ್ಲ. ಅದ್ ಹೆಂಗ್ ಮಾಡ್ತಿರಲ್ಲಪ್ಪ, ಬರ್ತಾ 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 ಅದೇ ಅಂದ್ರೆ ಮನುಷ್ಯನ ದೋಷ ಏನು ಅಂತಂದ್ರೆ ಕೊನೆ ತನಕ ಅವುಗಳ ಇರ್ಬೇಕು ಅಂತ ಬಯಸ್ತಾನೆ. ಕೊನೆ ತನಕ ಅಯ್ಯೋ ನೋಡ್ಬೇಕು, ಕೆಲವ್ರಂತೂ ತಿನ್ನೋದಕ್ಕೆ ಇಷ್ಟು ಅಂಟ್ಕೊಂಡಿರ್ತಾರಲ್ಲ, ಇನ್ಸುಲಿನ್ ಚುಚ್ಕೊಂಡಾದ್ರು ಮಾತ್ರೆ ನುಂಗಾದ್ರು ಒಟ್ಟು ತಿಂತಾನೆ ಇರ್ಬೇಕು, ತಿನ್ನೋದು ಬಿಡಕ್ ಆಗಲ್ಲ. ಅದನ್ನ ಬರ್ತಾ ಬರ್ತಾ ವಯಸ್ಸಾಗ್ತಾ ಆಗ್ತಾನಾದ್ರೂ ಅದನ್ನ ಪರಮಾತ್ಮನ ಕಡೆಗೆ ಹರಿಸ್ಕೊಳ್ರಪ್ಪ ಅಂತ ಹೇಳ್ತಾರೆ. ಅದನ್ನೇ ಟಿ ವಿ ಗುಂಡಪ್ಪನವ್ರು ಇನ್ನೊಂಥರ ಹೇಳ್ತಾರೆ. ಅವರು ದೇವ್ರ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಅವ್ರ ಪದ್ಯದಲ್ಲಿ, ಆದ್ರೆ ಈ ಒಂದಕ್ಕಿಂತ ಒಂದು ಮೋಹ ಹೆಂಗಿರ್ತದೆ, ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ. ಅನ್ನದ ಆತುರಕ್ಕಿಂತ, ಆತುರ ಅಂದ್ರೆ ಬಯಕೆ, ಅಪೇಕ್ಷೆ. ಅನ್ನದ ಆತುರಕ್ಕಿಂತ ಚಿನ್ನದ ಆತುರ ತೀಕ್ಷ್ಣ, ಚಿನ್ನದ ಆತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವದು ಇವೆಲ್ಲಕ್ಕಿಂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮವನ್ನು ಮಂಕುತಿಮ್ಮ. ಅಂದ್ರೆ ಅನ್ನದಕ್ಕಿಂತ ಚಿನ್ನದ ಬಯಕೆ ಹೆಚ್ಚು, ಚಿನ್ನದ ಬಯಕೆಗಿಂತ ಹೆಣ್ಣು ಗಂಡಿನ ಒಲವು ಇನ್ನೂ ತೀವ್ರ, ಇದೆಲ್ಲದಕ್ಕಿಂತ ತೀವ್ರವಾದದ್ದು ಕೀರ್ತಿಯ ಹುಚ್ಚು, ಮನ್ನಣೆಯ ದಾಹ ಇವೆಲ್ಲವಕ್ಕಂ ತೀಕ್ಷ್ಣತಮ, ತಿನ್ನುವುದಾದ ಆತ್ಮವನ್ನು ಮಂಕುತಿಮ್ಮ. ಅಂದ್ರೆ ಇವುಗಳಲ್ಲೇ ಬಿದ್ದರೆ ಆತ್ಮವನ್ನ ಅವು ನಾಶ ಮಾಡ್ತವೆ. ಆದ್ರೆ ಇವುಗಳು ಬೇಡ ಅಂತನೂ ಹೇಳಲ್ಲ ಶರಣರು, ಇವುಗಳ ವಿರುದ್ಧ ಅಲ್ಲ, ಇವುಗಳ ಕೆಟ್ಟವಲ್ಲ. ಆದ್ರೆ ಇವುಗಳನ್ನ ಒಂದು ಮಿತಿಯಲ್ಲಿ ಇಟ್ಕೊಂಡು ಮುಂದಕ್ಕೆ ಪ್ರಯಾಣ ಮಾಡಿ, ಪರಮಾತ್ಮನ ಕಡೆಗೆ ಪ್ರಯಾಣ ಮಾಡಿ. ಅದನ್ನೇ ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಲೋಭ ಬೇಡ ಗುರುಲಿಂಗ ಜಂಗಮದಲ್ಲಿ. ಹೀಗೆ ಆರನ್ನು ಉದಾತ್ತೀಕರಣ ಮಾಡೋದು ಚನ್ನಬಸವಣ್ಣವರು ಹೇಳ್ಕೊಡ್ತಾರೆ. ಅದನ್ನ ರೇಡಿಯೋನ ನಿಸರ್ಗ ಜ್ಞಾನಾಮೃತದಲ್ಲಿ ನಾನು ವಿವರವಾಗಿ ಹೇಳಿದ್ದೀನಿ. ನೀವು ಯೂಟ್ಯೂಬ್ ನೋಡಿ, ನಿಸರ್ಗ ಜ್ಞಾನಾಮೃತ ಸಂಚಿಕೆ 1, 2, 3, 4 ಹಿಂಗೆಲ್ಲ ನೋಡಿದ್ರೆ ಸುಮಾರು ಒಂದು 15-16 ಸಂಚಿಕೆ ಅದ್ರ ಬಗ್ಗೆನೇ ಮಾತಾಡಿದ್ದೀನಿ. ಅದ್ರಲ್ಲಿ ನೋಡಿ ತಿಳ್ಕೊಳ್ಳಿ. ಈಗ ಸಮಯದ ಅಭಾವ ಇದೆ, ಆದ್ರಿಂದ ಇದು ಸುಂಕದ ಬಂಕಣ್ಣನ ವಚನ ಹೇಳಬೇಕಾಗಿತ್ತು ನಿಮಗೆ. ಇವತ್ತು ನೋಡಿದೆ, ಅದನ್ನ ಕಲ್ತ್ಕೊಂಡೆ, ಅದನ್ನ ಹೇಳಬೇಕು ಅಂತ ಹೇಳಿ. ಸುಂಕದ ಬಂಕಣ್ಣ, ಸುಂಕ ಅಂದ್ರೆ ಟ್ಯಾಕ್ಸ್, ಗೊತ್ತಿದೆ ನಿಮಗೆಲ್ಲ. ಅಂದ್ರೆ ಅವಾಗ ಸುಂಕವನ್ನು ವಸೂಲಿ ಮಾಡ್ತಾ ಇದ್ರು, ಆ ಕಾಯಕ ಮಾಡ್ತಾ ಇದ್ದಂಥವನು ಬಂಕಣ್ಣ, ಸುಂಕದ ಬಂಕಣ್ಣ. ಅಂತಹ ಶರಣ ಅವನ ಸುಂಕವನ್ನ ಸಂಗ್ರಹ ಮಾಡ್ತಾನೆ ಶರಣನಾಗಿ ಬಾಳಿದಂತಹವನು. ಸರಳವಾಗಿ ಒಂದೇ ವಚನ ನೋಡಿರೋದು ನಾನು ಇವತ್ತೇ. ಪ್ರಾಯಶಃ ನನ್ನ 32 ವರ್ಷದ ಸರ್ವಿಸ್ನಲ್ಲಿ ಈ ಆಧ್ಯಾತ್ಮಿಕ ಧರ್ಮ ಬಸವಣ್ಣನ ಮಾರ್ಗದಲ್ಲಿ ಸುಂಕದ ಬಂಕಣ್ಣನ ಬಗ್ಗೆ ಆ ವಚನವನ್ನು ಚಿಂತನೆ ಮಾಡಿದ್ದು ಇವತ್ತೇನೆ. ಒಂದು ಸಿಕ್ತು ಪುಸ್ತಕ ಓದ್ತಿರ್ಬೇಕಾದ್ರೆ, ನಮ್ಮ ಬ್ರೈಲ್ ಲಿಪಿನಲ್ಲಿ ಇದ್ರೆ ಮಾತ್ರ ನನಗೆ ಹೊಸ ವಚನ ಕಲಿಯಕ್ಕೆ ಸಾಧ್ಯ. ಅವಾಗ ಕೆಲವರು ವಚನ ಹೃದಯ ನೋಡ್ಬಿಟ್ಟು ಅಂತಾರೆ, ಎಷ್ಟು ವಚನ ಕಲ್ತಿರ್ಬೋದು ನೀವು ಅಂತೇಳಿ. ನಾನು ಬಹಳ ವಚನ ಕಲ್ತಿಲ್ಲ, ಆದ್ರೆ ಆಯಾ ಸಂದರ್ಭಕ್ಕೆ ವಚನಗಳನ್ನ ಹುಡುಕಿ ಅದನ್ನ ಪೋಣಿಸಿ ಬರೆಯುವ
ಸಾಮರ್ಥ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಅದಕ್ಕೆ ಆ ಪುಸ್ತಕ ಬರಿತಾ ಇದ್ದೀನಿ ಅಷ್ಟೇನೆ. ಅವೆಲ್ಲ ಬಾಯಿಗೆ ಬಂದ್ಬಿಡ್ತವೆ ಅಂತ ಯಾರು ಭಾವಿಸ್ಬೇಡಿ. ಪುಸ್ತಕದಲ್ಲಿ ಉಲ್ಲೇಖ ಮಾಡಿರೋದೆಲ್ಲದು ನನ್ನ ಬಾಯಿಗೇನು ಬರಲ್ಲ. ಆದ್ರೆ ಎಲ್ಲೋ ಕೆಲವು ವಚನಗಳನ್ನ ಕಲ್ತ್ಕೊಂಡು ಇಲ್ಲಿ ನೀವೆಲ್ಲ ಹೊಸದು ಹೇಳ್ತಿರ್ತೀರ, ಅದಕ್ಕೆ ನಾನು ಹೇಳ್ಬೇಕು ಅಂತ ಹೇಳಿ ಕಲ್ತ್ಕೊಂಡು ಬಂದೆ. ಅದು ಬ್ರೈಲ್ ಲಿಪಿಲಿ ಸಿಕ್ತು ಇದು ವಚನ, ಆದ್ರಿಂದ ಅನುಕೂಲ ಆಯ್ತು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.